ನಮಸ್ತೆ, ನಾನು ಶಿಲ್ಪಾ ಸಲೀಲ್. ನೋಡಿ, ಇಲ್ಲಿ ನಮ್ಮದು ದಾವಣಗೆರೆಯಲ್ಲಿ ಮತ್ತೊಂದು ಎಕ್ಸಿಬಿಷನಿಗೆ ಬಂದಿದ್ದೀನಿ, ಕಂಸೇಲಿಗೆ. ಒಳಗಡೆ ಹೋಗೋಣ, ಏನೇನಿದೆ ಅಂತ ಎಲ್ಲ ನೋಡೋಣ ಬನ್ನಿ. ಇನ್ನರ್ ವಿಲ್ ಕ್ಲಬ್ಬು ಹಾಗೆ ಸೌತ್ ಆ್ಯಂಡ್ ರೋಟರಿ ಕ್ಲಬ್ಬಿಂದ ಫ್ಯೂಷನ್ ಫಿಯಸ್ಟಾ ಅಂತ ಮತ್ತೊಂದು ಇದು ಎಕ್ಸಿಬಿಷನ್ ನಡೀತಾ ಇದೆ ದಾವಣಗೆರೆಯಲ್ಲಿ. ಅಲ್ಲಿ ಹೋಗಿದ್ದೀವಿ. ನೋಡಿ, ಒಳಗಡೆ ಬಂದಿದ್ದೀನಿ, ಏನೇನಿದೆ ಅಂತ ಎಲ್ಲ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ನೋಡಿ, ಎಂಟ್ರೆನ್ಸಿಗೆ ಈ ಥರ ಜ್ಯುವೆಲರೀಸ್ ಎಲ್ಲ ಸೆಟ್ಟೆಲ್ಲ ಇಟ್ಟಿದ್ರು. ನೋಡಿ, ಬ್ರೈಡಲ್ಸ್ ಎಲ್ಲ ಹಾಕೋತಾರಲ್ಲ ಆ ಥರ ಎಲ್ಲ ತುಂಬ ಚೆನ್ನಾಗಿದೆ ಇದು ಕಲೆಕ್ಷನ್ಸ್ ಎಲ್ಲ. ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿತ್ತು. ಎಂಟ್ರೆನ್ಸಲ್ಲೇ ಇಟ್ಟಿದ್ದಾರೆ ಇದನ್ನೆಲ್ಲ. ಮತ್ತು ಇನ್ನೊಂದು ಸೈಡಲ್ಲಿ ಈ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋತಾ ಇದ್ರು ನೋಡಿ. ಆ್ಯಕ್ಚುಲಿ ಇದು ಒಂದು ದಿನದ ಎಕ್ಸಿಬಿಷನ್ ಅಂತ ಹೇಳ್ಬೋದು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 10 ಗಂಟೆವರೆಗೂ ಇದೆ ಇದು. ಇವತ್ತು ಡಿಸೆಂಬರ್ 21 ಇವತ್ತು ಒಂದೇ ದಿನ ಇದೆ, ಸೇಲ್ ಇದೆ ನೋಡಿ. ಇದು ನಾನು ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬೇರೆಯವ್ರಿಗೂ ಯೂಸ್ ಆಗಲಿ, ಇದನ್ನು ನೋಡಿ ಬೇರೆಯವರು ಹೋಗ್ಬೋದು ಅಂತ ನಾನು ಹಾಕ್ತಾ ಇದ್ದೀನಿ. ಎಲ್ಲ ರೀತಿಯ ಸ್ನ್ಯಾಕ್ಸು ಇತ್ತು ಇಲ್ಲಿ. ಚಾಟ್ಸ್ ಎಲ್ಲ ಜಾಸ್ತಿನೇ ಇತ್ತು. ಎಂಟ್ರೆನ್ಸಲ್ಲಿ ಈ ಚಾಟ್ಸು ಹಾಗೆ ಜ್ಯುವೆಲರಿ ಸೆಟ್ಟೆಲ್ಲ ಎಂಟ್ರೆನ್ಸಲ್ಲೇ ಇಟ್ಟಿದ್ರು. ಈ ಎಕ್ಸಿಬಿಷನ್ ಎಲ್ಲಿ ನಡೆದಿತ್ತು ಅಂದರೆ ದಾವಣಗೆರೆಯಲ್ಲಿ ಶಾಮ್ನೂ ರೋಡಲ್ಲಿ ಎಂಪೈರ್ ಕ್ಲಾಕ್ಸ್ ಇನ್ ಹೋಟೆಲ್ ಇದೆಯಲ್ಲ, ಅಲ್ಲಿ ನಡೆದಿದ್ದು. ಬನ್ನಿ ಒಳಗಡೆ ಹೋಗೋಣ. ನೋಡಿ, ಇದು ಸುಹಾನ್ವಿ ಕ್ರಿಯೇಷನ್ಸ್ ಅಂತ ಅವ್ರದ್ದು ಕ್ಲಾತಿಂಗು ಹಾಗೆ ಆಕ್ಸೆಸರೀಸ್ ಎಲ್ಲ ಇತ್ತು. ಕಾಟನ್ ಇಂದಿತ್ತು, ಇಳಕಲ್ ಅಂತಾರಲ್ಲ ಆ ಥರನೂ ಕ್ಲಾತಲ್ಲಿತ್ತು. ಹಾಗೆ ಈ ಥರ ಪರ್ಸಸ್ ಎಲ್ಲ ಇತ್ತು ನೋಡಿ, ಸಿಲ್ಕಿನ್ ಪರ್ಸಸ್ಸು, ಖಾದಿದು ಆ ಥರ ಎಲ್ಲ ಇಟ್ಟಿದ್ರು. ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ನಂಬರ್ ಇದೆ ನೋಡಿ, ಬಲ್ಕಾಗೆಲ್ಲ ಕೊಡ್ತಾರಂತೆ ಇವರು. ಈ ಥರ ಕ್ಲಚಸ್ ಎಲ್ಲ ಇದ್ವು, ಚೆನ್ನಾಗಿದ್ವು. ಹಾಗೆ ನೆಕ್ಸ್ಟ್ ಹೋದರೆ ಸುಜಾತಾ ಗಾರ್ಮೆಂಟ್ಸ್ ಅಂತ ಇವರು. ಇದೆಲ್ಲ ಸೆಟ್ ಇತ್ತು ನೋಡಿ. 650ಇಂದ ಸ್ಟಾರ್ಟ್ ಆಗುತ್ತೆ. 650ಗೆ ಸೆಟ್ ಇದೆ ಅಂತೆ. 650, 850 ಎಲ್ಲ ಹೇಳಿದರು. ತುಂಬ ಚೆನ್ನಾಗಿತ್ತು ಇವ್ರದ್ದು ಕಲೆಕ್ಷನ್ಸ್ ಎಲ್ಲ, ತುಂಬ ಚೆನ್ನಾಗಿತ್ತು. ತೋರಿಸ್ತಿದ್ದಾರೆ ನೋಡಿ. ಇವರು ಕುರ್ತಿ ಮ್ಯಾನುಫ್ಯಾಕ್ಚರರು ನೋಡಿ. ಬಲ್ಕಾಗೂ ಬೇಕಿದ್ರೆ ನಾವು ಕಾಂಟ್ಯಾಕ್ಟ್ ಮಾಡ್ಬೋದು ಅವರಿಗೆ. ನೆಕ್ಸ್ಟ್ ಒನ್ ಇದು ತುಂಬಾ ನನಗೆ ಸರ್ಪ್ರೈಸಿಂಗ್ ಅನ್ನಿಸ್ತು ಇದು. ಯಾಕಂದರೆ ನಮ್ಮ ದಾವಣಗೆರೆಯಲ್ಲಿ ಈ ಥರ ರೆಂಟೆಡ್ ಡ್ರೆಸ್ಸಸ್ಸು ಸಿಗೋದು ಕಷ್ಟನೇ, ತುಂಬಾ ಕಡಿಮೆ ಇದೆ. ಇವಾಗ ಸ್ಟಾರ್ಟ್ ಆಗಿದೆ ಅಷ್ಟೇ ನೋಡಿ. ಈ ಥರ ಎತ್ನಿಕ್ ಡ್ರೆಸ್ ಎಲ್ಲ ಇರುತ್ತಲ್ಲ, ಈ ಥರ ಗಾಗ್ರಾ, ಲೆಹೆಂಗಾ, ಈ ಥರ ಲಂಗ ಬ್ಲೌಸು, ಈ ಥರ ಎಲ್ಲ ಇವರು ರೆಂಟಿಗೂ ಕೊಡ್ತಾರಂತೆ, ಹಾಗೆ ಸೇಲು ಮಾಡ್ತಾಯಿದ್ದಾರೆ ನೋಡಿ ಇವರು. ಹಾಗೆ ಇನ್ನೊಂದೇನು ಇಷ್ಟ ಆಯಿತು ಅಂದರೆ ಇಲ್ಲಿ ಈಗ ಅಮ್ಮ ಮಗಳು ಇರ್ತಾರಲ್ಲ, ಆ ಥರ ಪೇರ್ ಆಗಿ ನಾವು ಫೋಟೋ ಶೂಟ್ ಏನಾದ್ರು ಮಾಡಿಸ್ಬೇಕು ಅಂದರೆ ಆ ಥರ ಎಲ್ಲ ಇದ್ದರೆ ಈ ಥರ ಚೆನ್ನಾಗಿರುತ್ತೆ ನೋಡಿ. ತೋರಿಸ್ತಾ ಇದ್ದಾರೆ ನೋಡಿ. ಇದು ಸೆಟ್ ಇದೆ, ಇದು ಅಮ್ಮ ಮಗಳಿಗೆ ಆ ಥರ ಸೆಟ್ ಇದೆ ನೋಡಿ. ಈ ಥರ ನಮಗೆ ಸಿಂಪಲ್ ಬೇಕು ಅಂದರೆ ಸಿಂಪಲ್ ಥರನೂ ಇದ್ದಾವೆ. ಅದನ್ನು ಸ್ವಲ್ಪ ಸ್ಯಾಂಪಲ್ ತೋರಿಸಿದ್ರು ನನಗೆ. ಇದು ನನಗೆ ತುಂಬ ಯೂಸ್ ಆಗುತ್ತೆ ಅಂತ ಅನಿಸ್ತು. ಅದಕ್ಕೋಸ್ಕರ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ನಾನು ಶೇರ್ ಮಾಡ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಫೋಟೋ ಶೂಟು ಆ ಥರ ಏನಾದರೂ ಮಾಡಿಸ್ತಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ದಾವಣಗೆರೆಯಲ್ಲಿ ತುಂಬಾ ಕಡಿಮೆ ಇದೆ ಈ ಥರ ಎಲ್ಲ ರೆಂಟೆಡ್ ಕೊಡೋದು. ತೋರಿಸ್ತಿದ್ದಾರೆ ನೋಡಿ. ಎಲ್ಲ ಒಂದೊಂದು ರೇಟಲ್ಲಿದೆ. 1000ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಹಾಗೆ ನೆಕ್ಸ್ಟ್ ಇಲ್ಲೆಲ್ಲ ಬೇಸಿಕ್ ಥಿಂಗ್ಸ್ ಇರುತ್ತಲ್ಲ, ಬ್ರಷು ಆ ಥರ ಎಲ್ಲ ಇಟ್ಟಿದ್ರು. ನೆಕ್ಸ್ಟು ಇಲ್ಲಿ ಇವರು ಆವಾಸ ಬ್ರ್ಯಾಂಡ್ದು ಟಾಪ್ಸ್ ಎಲ್ಲ ತೋರಿಸ್ತಾ ಇದ್ರು. ಇಲ್ಲಿ ಕೂಡ ಸೆಟ್ಸ್ ಎಲ್ಲ ಇದ್ವು. ಇದನ್ನು ಅಷ್ಟೇ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲ. ನೆಕ್ಸ್ಟ್ ನೋಡಿ, ನಂದು ಫೇವ್ರೆಟ್ ಸೆಗ್ಮೆಂಟ್ ಇದು. ಈ ಪರ್ಸಸ್ಸು, ವ್ಯಾನಿಟಿ ಬ್ಯಾಗು ಅಂದರೆ ನನಗೆ ತುಂಬಾ ಇಷ್ಟ. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಇದು. ಇವರು ಮೈಸೂರಿನವರು ಅಂತ. ಇವರು
ತುಂಬ ಚೆನ್ನಾಗಿದ್ವು ಎಲ್ಲ. ಅವ್ರದ್ದು ನಂಬರ್ ಶೇರ್ ಮಾಡಿದ್ದೀನಿ ನೋಡಿ ಇಲ್ಲಿ. ಮತ್ತು ನೆಕ್ಸ್ಟ್ ಇಲ್ಲಿ ನೋಡಿದ್ದು ಕೊರಿಯನ್ ಜ್ಯುವೆಲರಿ ಇದು. ಇದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನನಗೆ ಕಲೆಕ್ಷನ್ಸ್ ಎಲ್ಲ ನೋಡಿ ನಾನು ಇದರಲ್ಲಿ ಒಂದೆರಡು ತೊಗೊಂಡೆ. ಬ್ರೇಸ್ಲೆಟ್ ಇತ್ತು, ಇಯರಿಂಗ್ಸ್ ಇತ್ತು, ಹಾಗೆ ಚೈನ್ ಎಲ್ಲ ಇದ್ವು ನೋಡಿ. ಈ ಥರ ಚೈನ್ಸು, ಬ್ರೇಸ್ಲೆಟು, ಇಯರಿಂಗ್ಸು ಎಲ್ಲ ಇದ್ವು. ತುಂಬ ಚೆನ್ನಾಗಿತ್ತು. ಇದನ್ನು ಕೊರಿಯನ್ ಜ್ಯುವೆಲರಿ ಅಂತ ನೋಡಿ ಇದು. ಇವ್ರದ್ದು ಅಷ್ಟೇ ಇನ್ಸ್ಟಾ ಎಲ್ಲ ಇದೆ ಅಂತ ಹೇಳಿದರು ಅವರು. ಅವ್ರದ್ದು ನಂಬರ್ ನಾನು ಶೇರ್ ಮಾಡ್ತೀನಿ ನೋಡಿ. ಇಂಟ್ರೆಸ್ಟ್ ಇದ್ದರೆ ನೀವು ಆನ್ಲೈನು ಪರ್ಚೇಸ್ ಮಾಡ್ಬೋದಂತೆ. ಆನ್ಲೈನು ಅವೈಲಬಲ್ ಇದೆ ಅಂತ ಇವ್ರದ್ದು. ನೋಡಿ ಈ ಥರ ಚೈನ್ಸ್ ಎಲ್ಲ ಇದ್ದಾವೆ, ಬ್ರೇಸ್ಲೆಟ್ ಇದೆ. ಹಾಗೆ ಇಲ್ಲಿ ಫುಡ್ಡಿಂದ ಸ್ವಲ್ಪ ಐಟಮ್ಸ್ ಇಟ್ಟಿದ್ರು. ಈ ಕಪ್ ಕೇಕು ಆ ಥರ ಎಲ್ಲ ಇತ್ತು, ಡೋನಟ್ಟು ಎಲ್ಲ ಇಟ್ಟಿದ್ರು. ಇಲ್ಲಿ ನೋಡಿ ನೆಕ್ಸ್ಟ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಲ್ಲ ಇಟ್ಟಿದ್ದಾರೆ. ಈ ಥರ ಡೈರೀಸ್ ಎಲ್ಲ ಮಾಡಿದ್ದಾರೆ. ಗಣೇಶಂದು ಡೈರಿ ಎಲ್ಲ ಮಾಡಿದ್ದಾರೆ. ಹಾಗೆ ಬುಕ್ಸ್ ಎಲ್ಲ ಇದೆ ಇಲ್ಲಿ. ಇವರು ಕ್ಲಾಸಸ್ ಎಲ್ಲ ನಡೆಸ್ತಾರಂತೆ ನೋಡಿ. ನೀತಾ ಅಂತ ಇವರು. ಅವ್ರದ್ದು ನಂಬರ್ ತೊಗೊಂಡಿದ್ದೀನಿ ನೋಡಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗ್ಬೋದು. ಒಬ್ಬೊಬ್ರಿಗೆ ಒಂದೊಂದು ಇಂಟ್ರೆಸ್ಟ್ ಇರುತ್ತಲ್ಲ ನೋಡಿ. ಇಲ್ಲಿ ಥರ ಡೈರೀಸು, ಬುಕ್ಸ್ ಎಲ್ಲ ಅಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಚಿಕ್ಕ ಚಿಕ್ಕದು ಬುಕ್ಸ್ ಎಲ್ಲ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಇದು ಡೈರಿ, ಇದು ಓಪನ್ ಮಾಡಿ. ಒಬ್ಬೊಬ್ಬರಿಗೆಲ್ಲ ಈ ಥರ ಕಲೆಕ್ಷನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ. ಆ ಥರ ಇದ್ದವ್ರಿಗೆ ಈ ಥರ ಪರ್ಚೇಸ್ ಮಾಡ್ಬೋದು. ಇದು ಬುಕ್ಸ್ ನೋಡಿ, ಇದು ಚಿಕ್ಕ ಚಿಕ್ಕ ಬುಕ್ಸ್ ಇದೆ. ಹಾಗೆ ಇಲ್ಲಿ ನೋಡಿ ಮನಿ ಫಾರ್ ಓಲ್ಡ್ ಕಾಂಚೀವರಂ ಸ್ಯಾರೀಸ್ ಅಂತೆ. ಎಲ್ಲ ತರಹದ ಸೀರೆಗಳು ತಂದು ಕೊಟ್ಟರೆ ಅವರು ಅದಕ್ಕೆ ರಿಟರ್ನ್ ಆಗಿ ದುಡ್ಡು ಕೊಡ್ತಾರಂತೆ. ಇಲ್ಲಿ ನೋಡಿ ಸ್ಕಿನ್ನಿಗೆ, ಹೇರಿಗೆ ಏನೇನು ಟ್ರೀಟ್ಮೆಂಟ್ ಇರುತ್ತೆ ಅದೆಲ್ಲ ಇದೆ. ಲಾ ಪೆಟಲ್ಸ್ ಅಂತ ಇದು ಅಸ್ಥೆಟಿಕ್ ಕೇಂದ್ರ ಅಂತ ಇದು ದಾವಣಗೆರೆಯಲ್ಲಿದೆ, ವಾಟರ್ ಟ್ಯಾಂಕ್ ಹತ್ರ. ಹಾಗೆ ನೆಕ್ಸ್ಟ್ ಇಲ್ಲಿ ಸ್ಯಾರೀಸ್ ಎಲ್ಲ ಇಟ್ಟಿದ್ದಾರೆ ನೋಡಿ. ಇದು ಕಾಟನ್ ಸ್ಯಾರೀಸು, ಖಾದಿ ಸ್ಯಾರಿ ಅಂತ ಇದೆಲ್ಲ ಇಟ್ಟಿದ್ದಾರೆ. ಇದು ಮಹತ್ವೆ ಆಯುರ್ವೇದ ಅಂತ ಇದು. ಇಲ್ಲಿ ನೋಡಿ ಗಿಫ್ಟ್ ಕೂಪನ್ಸ್ ಇದೆ. ಸ್ಪೆಷಲ್ ಆಫರ್ಸ್ ನಡೀತಾ ಇತ್ತು ಬಾಡಿ ಮಸಾಜಿಗೆಲ್ಲ. ಡಿಸ್ಕೌಂಟ್ ಇವತ್ತೊಂದು ದಿನ ಮಾತ್ರ ಡಿಸ್ಕೌಂಟ್ ಇತ್ತು. ಇವತ್ತೊಂದು ದಿವಸ ತಗೊಂಡ್ರೆ ಕೂಪನ್ನು 1 ಮಂತ್ ವ್ಯಾಲಿಡಿಟಿ ಇರುತ್ತಂತೆ. ಇಲ್ಲಿ ಎಲ್ಲ ಹೆಲ್ತ್ ಕೇರಿಂದಾಗಲಿ, ಆಮೇಲೆ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇಲ್ಲಿ. ಹಾಗೆ ನೋಡಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಕೊಡ್ತಾ ಇದ್ದಾರೆ ನಮಗೆ ಟೇಸ್ಟ್ ಮಾಡೋಕ್ಕೆ. ಇಲ್ಲಿ ಮಸಾಲೆ ಪದಾರ್ಥಗಳು, ಅಡಿಗೆ ಎಣ್ಣೆ, ತುಪ್ಪ, ಸೋಪು ಈ ಥರ ಎಲ್ಲ ಐಟಮ್ಸ್ ಎಲ್ಲ ಸಿಗ್ತಾವಂತೆ ಇವರು ಇದರಲ್ಲಿ. ಈ ಕಡೆ ಸೈಡಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟು, ಸ್ಕಿನ್ ಕೇರ್ ಬಗ್ಗೆ ಹೇಳ್ತಾ ಇದ್ರು ಇಲ್ಲಿ. ಇದು ಮಾಮಸ್ ಜಾಯಿಂಟ್ ರೋಡಲ್ಲಿದೆ ಅಂತ ಇದು. ನಿಮ್ಮ ಕಂಡೀಷನ್ ಅಂದರೆ ನಾನು ಯಾವ ಥರ ಟೆಕ್ನಿಕ್ ಯೂಸ್ ಮಾಡ್ತಾರೆ ಅಂತ ನಾನು ಹೇಳ್ಬೋದು. ಯಾಕಂದರೆ ನಿಮಗೆ ಇರೋ ಕೂದಲನ್ನು ಉಳಿಸ್ಕೊಂಡು ಹೋಗ್ಬೇಕಂದ್ರೆ PRP GST ಅಂತ ಟ್ರೀಟ್ಮೆಂಟ್ ಇದೆ. ಅದು ಬಿಟ್ಟರೆ ನಿಮ್ಗೆ ಬೇಡ ಸರ್ ನಾನು ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಸ್ಕೊಂಡು ಹೋಗ್ತೀನಿ ಅಂದರೆ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಬೆಟರ್ ಸರ್ವಿಸ್. ಇರೋ ಕೂದಲು ಉಳಿಸ್ಕೊಂಡು ಹೋಗ್ತೀನಿ ಅಂದರೆ PRP GST ಜಸ್ಟ್ ಯಾವ ಥರ ಅಂತ ಹೇಳ್ತೀನಿ. ನೆಕ್ಸ್ಟ್ ಇನ್ನೊಂದು ಕಡೆ ಟಪ್ಪರ್ ವೇರಿಂದು ಲಂಚ್ ಬ್ಯಾಗ್ ಎಲ್ಲ ಇದ್ವು. ಲಂಚ್ ಬ್ಯಾಗು ಹಾಗೆ ಬಾಕ್ಸಸ್ಸು ಹಾಗೆ ವಾಟರ್ ಬಾಟಲ್ಸ್ ಎಲ್ಲ ಇಟ್ಟಿದ್ರು ಇಲ್ಲಿ.
ಹಾಗೆ ಇವರು ಎಲ್ಲ ರೀತಿಯ ಪೌಡರ್ಸ್ ಇಟ್ಟಿದ್ರು. ಕಷಾಯ ಪೌಡರ್ ಆಗಲಿ, ವಾಂಗಿಬಾತ್ ಪೌಡರು, ಈ ಥರ ಎಲ್ಲ ಪೌಡರ್ಸ್ ಎಲ್ಲ ಇತ್ತು. ಪಿಕ್ಕಲ್ಸ್ ಎಲ್ಲ ಇಟ್ಟಿದ್ರು ನೋಡಿ. ನೋಡಿ ಇಲ್ಲಿ ಹೋಮ್ ಮೇಡ್ ಚಾಕ್ಲೇಟ್ಸ್ ಎಲ್ಲ ಇಟ್ಟಿದ್ರು. ಎಲ್ಲ ತರಹದ ಫ್ಲೇವರ್ಸಿಂದು ಚಾಕ್ಲೇಟ್ಸ್ ಇದ್ವು. ಇಲ್ಲಿ ಗಿಫ್ಟ್ ಹ್ಯಾಂಪರ್ಸ್ ಎಲ್ಲ ಮಾಡಿಕೊಡ್ತಾರಂತೆ ಇವರು. ಏನಾದರೂ ಆರ್ಡರ್ಸ್ ಬೇಕಿದ್ರೆ ನಾವು ಇಲ್ಲಿ ಬುಕ್ ಮಾಡಿಕೊಂಡ್ರೆ ಅವರು ನಮಗೆ ಕೊಡಿಸ್ತಾರಂತೆ ನೋಡಿ. ಇಲ್ಲಿ ಪಿಸ್ತಾದಾಗಲಿ, ಪಿಸ್ತಾ, ಓರಿಯೋ ಚಾಕ್ಲೇಟು, ಪಿಸ್ತಾದು, ಹಾಗೆ ಪಾನ್ ಚಾಕ್ಲೇಟು, ಈ ಥರ ಎಲ್ಲ ರೀತಿಯ ಚಾಕ್ಲೇಟ್ಸ್ ಇದ್ವು. ಇದೊಂದು ಚೆನ್ನಾಗಿತ್ತು ನೋಡೋದಕ್ಕೆ. ಎಲ್ಲ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಈ ಥರ. ನೀಲು ಜೈನ್ ಅಂತ ಇವರು ನೋಡಿ, ಮನೆಯಲ್ಲೇ ಇವರು ಬಟ್ಟೆ ಎಲ್ಲ ಸೇಲ್ ಮಾಡ್ತಾರಂತೆ. ಇವ್ರ ಹತ್ರನೂ ಅಷ್ಟೇ ಕುರ್ತಾಸು ಆಗಲಿ, ವೆಸ್ಟರ್ನ್ ವೇರ್ ಎಲ್ಲ ಇತ್ತು. ತುಂಬ ಚೆನ್ನಾಗಿತ್ತು ಇವ್ರ ಹತ್ರನೂ. ಮತ್ತೊಂದು ಕಡೆ ಇಲ್ಲಿ ಫೇಸ್ ಸಿರಮು, ಮಾಯಿಶ್ಚರೈಸರು, ಈ ಥರ ಎಲ್ಲ ಐಟಮ್ಸ್ ಇಟ್ಟಿದ್ರು ನೋಡಿ. ಇವ್ರದ್ದು ಬಾಡಿ ಲೋಷನ್ ಎಲ್ಲ ಇಟ್ಟಿದ್ರು. ಮತ್ತು ಇದು ಸನಿಹಾ ಸ್ಟುಡಿಯೋ ಅಂತ, ಇದು ಸಿದ್ವೀರಪ್ಪ ಬಡಾವಣೆಯಲ್ಲಿದೆ. ಇವ್ರದ್ದು ಅಷ್ಟೇ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. 2 ಸೆಟ್ ತೊಗೊಂಡ್ರೆ ಆಫರು, ಆ ಥರ ಎಲ್ಲ ಇತ್ತು ಇಲ್ಲಿ. ಇಲ್ಲಿ SGM ಟ್ರಾವೆಲ್ಸ್ ಅಂತ ಇದೆ. ಇಲ್ಲಿ ಏನಾದರೂ ಟೂರಿಗೆ ಏನಾದರೂ ಹೋಗಿದರೆ ಅವ್ರ ಪ್ಯಾಕೇಜಿಂದೆಲ್ಲ ಅವರು ನಮಗೆ ಮಾಡಿಕೊಡ್ತಾರಂತೆ ನೋಡಿ. ಅದು ಅವರು ಕೂತಿದ್ರು. ಹಾಗೆ ವಧುವರರ ಮಾಹಿತಿ ಕೇಂದ್ರನೂ ಇದೆ ಅಂತ ಇವ್ರದ್ದು. ಹೆಲ್ತ್ ಸೆಂಟರ್, ಫಿಟ್ನೆಸ್ ಸೆಂಟರು ಇದೆ ಅಂತ ಹೇಳ್ತಿದ್ರು. ಇವರು ನೋಡಿ ನಮ್ಮ ರೈಸ್ ಬಾತ್ ಅಂತ ಎಲ್ಲ ರೀತಿಯ ರೈಸ್ ಪೌಡರ್ ಇರುತ್ತೆ. ರೈಸ್ ಪೌಡರ್ ಅಂದರೆ ಇನ್ಸ್ಟಂಟ್ ಪೌಡರ್ ಇದೆ ಇದು. ಇನ್ಸ್ಟೆಂಟಾಗಿ ನಾವು ತಿಂಡಿ ಏನಾದರೂ ಮಾಡ್ಕೋಬೇಕಂದ್ರೆ ಈ ಥರ ಯೂಸ್ ಆಗುತ್ತೆ. ಇವರೆಲ್ಲ ಪ್ರಾಡಕ್ಟ್ಸ್ ಅಮೆಝಾನಲ್ಲೆಲ್ಲ ಸಿಗುತ್ತಂತೆ. ಒಂದು ಸಲ ಚೆಕ್ ಮಾಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು ನೋಡಿ. ಇನ್ಸ್ಟೆಂಟ್ ಪೌಡರ್ಸ್ ಅದೆಲ್ಲ. ಮೈಂಡ್ ಇಂಕ್ ಅಂತ ಇವ್ರದ್ದು ತುಂಬ ಸರ್ವಿಸಸ್ ಇದೆ. ಇವ್ರದ್ದು ಸಿಗ್ನೇಚರಿಂದು ಅನಾಲಿಸಿಸ್ ಮಾಡ್ತಾರೆ. ಹಾಗೆ ಹ್ಯಾಂಡ್ ರೈಟಿಂಗ್, ಮಕ್ಕಳ ಹ್ಯಾಂಡ್ ರೈಟಿಂಗ್ ಇರುತ್ತಲ್ಲ ಅದ್ರ ಬಗ್ಗೆ ಎಲ್ಲ ಅವರು ಡೀಟೇಲಾಗಿ ಕ್ಲಾಸಸ್ ಎಲ್ಲ ಮಾಡ್ತಾರಂತೆ ನೋಡಿ. ಇಷ್ಟು ಸಿಗ್ನೇಚರ್ ಅನಾಲಿಸಿಸ್ಗೆ 499 ಅಂತ ಹೇಳಿದರು. ತುಂಬ ಸರ್ವಿಸಸ್ ಎಲ್ಲ ಇದೆ ಅವ್ರದ್ದು. ಇವರು ರಿಷಾ ಕಲೆಕ್ಷನ್ಸ್ ಅಂತ ಬೆಡ್ಶೀಟ್ ಮತ್ತು ದೋಹರ್ಸ್ ಇರುತ್ತಲ್ಲ, ಅವರು ಆನ್ಲೈನ್ ಪರ್ಚೇಸ್ ಮಾಡಿದರೆ ನಮಗೆ ಅವೈಲೇಬಲ್ ಇದೆ ಅಂತೆ. ಆನ್ಲೈನ್ ಅವೈಲೇಬಲ್ ಇದೆ ಅಂತೆ. ಇವ್ರದ್ದು ಸ್ಟೋರ್ ಏನಿಲ್ಲ. ಇವ್ರದ್ದು ಆನ್ಲೈನ್ ಪರ್ಚೇಸ್ ಮಾಡಿದರೆ ಇವರು ನಮಗೆ ಯಾವ್ದು ಬೇಕೋ ಅದನ್ನು ಅವ್ರು ಕಳಿಸ್ಕೊಡ್ತಾರಂತೆ. ತುಂಬ ಕಲೆಕ್ಷನ್ಸ್ ಇತ್ತು. ಎಲ್ಲ ರೀತಿಯ ಬೆಡ್ಶೀಟ್ ಆಗಲಿ, ಬೆಡ್ ಸ್ಪ್ರೆಡ್ಸ್ ಎಲ್ಲ ಚೆನ್ನಾಗಿದ್ವು. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯಿತಾ ನಿಮಗೆ? ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಒಂದು ಕಮೆಂಟ್ ಮಾಡಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಒಂದಿನದ ಸೇಲ್ ಹಾಗೆ ಎಕ್ಸಿಬಿಷನ್ ಇರೋದು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇವತ್ತು ಒಂದೇ ದಿನ ಇರೋದು, ರಾತ್ರಿ 10 ಗಂಟೆವರೆಗೂ ಇದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.
ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.